ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಫ್ರೆಂಡ್ಸ್, ಇಲ್ಲಿವರೆಗೆ ನಾನು ಬ್ಲೌಸ್ ಟ್ಯುಟೋರಿಯಲ್ಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸಿಂಪಲ್ ಬ್ಲೌಸ್ ಇರಲಿ, ಕಟೋರಿ ಬ್ಲೌಸ್ ಇರಲಿ, ಪ್ರಿನ್ಸೆಸ್ ಬ್ಲೌಸ್ ಇರಲಿ, ಎಲ್ಲಾನು ನಾನು ಇನ್ ಡೀಟೇಲ್ ಆಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೀನಿ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ನೀವು ಬ್ಲೌಸ್ ಟ್ಯುಟೋರಿಯಲ್ಸ್ ಅನ್ನ ಚೆಕ್ ಮಾಡಬಹುದು ಅಥವಾ ಚಾನೆಲ್ ಪ್ಲೇ ಲಿಸ್ಟ್ ಅನ್ನ ಚೆಕ್ ಮಾಡಬಹುದು. ನಿಮಗೆ ಇನ್ ಡೀಟೇಲ್ ಎಲ್ಲ ಬ್ಲೌಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಫ್ರೆಂಡ್ಸ್, ಬ್ಲೌಸ್ ಟ್ಯುಟೋರಿಯಲ್ಸ್ ಕಲಿಸುವಾಗ, ಟ್ಯುಟೋರಿಯಲ್ಸ್ ಹೇಳುವಾಗ ತುಂಬ ಜನ ನನಗೆ ಬೇಬಿ ಫ್ರಾಕ್ಸ್ ಹೇಳಿ, ಬೇಬಿ ಲೆಹಂಗಾ ಚೋಳಿ ಹೇಳಿ, ಈ ರೀತಿ ತುಂಬ ಕಮೆಂಟ್ಸ್ ರಿಕ್ವೆಸ್ಟ್ ಬರ್ತಾ ಇತ್ತು. ಸೊ ಇವತ್ತಿಂದ ನಾನು ಬೇಬಿ ಕ್ಲಾತ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋನಲ್ಲಿ ಫಸ್ಟ್ ನಾವು ಬೇಬಿ ಫ್ರಾಕ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬೇಬಿ ಫ್ರಾಕ್ ಹೊಲಿಯೋದಕ್ಕಿಂತ ಮುಂಚೆ ಬೇಬಿ ಫ್ರಾಕ್ ಮೆಜರ್ಮೆಂಟ್ ಅನ್ನ ಹೇಗೆ ತಗೋಬೇಕು, ಫ್ರಾಕ್ದು ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಈ ರೀತಿ ಎಲ್ಲ ಮಾಹಿತಿನ ನಾನು ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನೂವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಅಂದರೆ ಈ ರೀತಿ ವಿಡಿಯೋಸ್ ನಾನು ಶೇರ್ ಮಾಡಿದಾಗ ನೀವು ಆದಷ್ಟು ಬೇಗ ನನ್ನ ವಿಡಿಯೋಸನ್ನು ನೋಡಬಹುದು. ಸೊ ನಡೀರಿ ನೋಡೋಣ. ಫ್ರಾಕ್ ಮೆಜರ್ಮೆಂಟನ್ನು ಎಕ್ಸಾಕ್ಟ್ಲಿ ಹೇಗೆ ತಗೋಬೇಕು ಅದನ್ನು ನೋಡೋದಕ್ಕಿಂತ ಮುಂಚೆ ರಫ್ಲಿ ಒಂದು ಸ್ಯಾಂಪಲ್ ಅಂತ ನಾನು ನಿಮಗೆ ಫ್ರಾಕ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಾಹಿತಿ ಬಿಗಿನರ್ಸ್ಗೆ ತುಂಬಾನೇ ಯೂಸ್ಫುಲ್ ಆಗ್ಬೋದು. ಸೊ ನೋಡಿ ಫ್ರೆಂಡ್ಸ್, ನಾರ್ಮಲಿ ನಮ್ಮದು ಫ್ರಾಕ್ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಯಾವ ಮೆಜರ್ಮೆಂಟ್ ಎಲ್ಲಿ ಬರುತ್ತೆ ಅಂತ ಕ್ವಿಕ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿಂದ ನೀವು ಈ ಪಾರ್ಟನ್ನು ನೋಡ್ತಿರ್ಬೋದು. ಇದು ಬರುತ್ತೆ ನಮ್ಮದು ನೆಕ್ ವಿಡ್ತ್. ಈ ನೆಕ್ ವಿಡ್ತ್ ಯಾವಾಗಲೂ ಜನರಲಿ ಚಿಕ್ಕ ಮಕ್ಕಳಿಗೆ ಫ್ರಾಕ್ ಹೊಲಿಬೇಕಾದ್ರೆ 2 ಇಂಚನ್ನು ತಗೊಳ್ತಾರೆ. ಬಟ್ 2 ಇಂಚ್ ನಿಮಗೆ ಜಾಸ್ತಿ ಅನಿಸ್ತಾ ಇದ್ರೆ ನೀವು 1.5 ಇಂಚ್ ಕೂಡ ತಗೋಬಹುದು. ಆಮೇಲೆ ಇದು ಬರುತ್ತೆ ಫ್ರೆಂಡ್ಸ್ ಶೋಲ್ಡರ್. ಸೊ ಶೋಲ್ಡರ್ ಕೂಡ ನೀವು ಅಳತೆನ ತಗೊಂಡ ಮೇಲೆ ಎಷ್ಟು ಶೋಲ್ಡರನ್ನು ಇಡಬೇಕು ಅದನ್ನು ಡಿಸೈಡ್ ಮಾಡ್ಬೋದು. ಇದು ಇದೆ ಫ್ರೆಂಡ್ಸ್ ಫಸ್ಟ್ ಲೈನ್, ನಿಮಗೆ ಫಸ್ಟ್ ಸರ್ಕಲ್ ಕಾಣಿಸ್ತಾ ಇದೆ, ಅದು ಇದೆ ಬ್ಯಾಕ್ ನೆಕ್. ಮತ್ತೆ ಅದ್ರ ಕೆಳಗಡೆ ಲೈನ್ ಕಾಣ್ತಾ ಇದೆ, ಅದು ಇದೆ ಫ್ರಂಟ್ ನೆಕ್. ಯಾವಾಗಲೂ ಫ್ರಂಟ್ ನೆಕ್ಗಿಂತ ಬ್ಯಾಕ್ ನೆಕ್ 1 ಇಂಚ್ ಕಡಿಮೆ ಇರುತ್ತೆ. ಆಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಇದೆ ಆರ್ಮ್ ಹೋಲ್ ಅಂದರೆ ಬಗಲು. ಸೊ ಆರ್ಮ್ ಹೋಲ್ ಮತ್ತು ಬಗಲಿನ ಶೇಪನ್ನು ಕೊಡಬೇಕಾದ್ರೆ ಇಲ್ಲಿ ಜನರಲಿ 1 ಇಂಚ್ ಗ್ಯಾಪನ್ನು ತಗೊಳ್ತೀವಿ. ಬಟ್ 1 ಇಂಚ್ ತಗೋಬೇಕು ಅಂತ ಏನು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇಲ್ಲ. ಜನರಲಿ ಒಂದು ಹೇಳ್ತಾ ಇದ್ದೀನಿ, ನಿಮಗೆ 1 ಇಂಚ್ ಕಡಿಮೆ ಅನಿಸ್ತಾ ಇದ್ರೆ, ಜಾಸ್ತಿ ಅನಿಸ್ತಾ ಇದ್ರೆ ನೀವು ಸ್ವಲ್ಪ ಕಡಿಮೆ ಜಾಸ್ತಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಆಮೇಲೆ ಈ ಲೈನ್ ನಿಮಗೆ ಕಾಣಿಸ್ತಾ ಇದೆ, ಇದು ಇದೆ ವೇಸ್ಟ್ ಅಂದರೆ ಸೊಂಟದ ಸುತ್ತಳತೆ. ಸೊ ಇದನ್ನು ಕೂಡ ನಾವು ಅಳಿದ ಮೇಲೆ ಎಷ್ಟು ಬರುತ್ತೆ ಅಂತ ನೋಡಿ ನಾವು ಅದನ್ನು ಫಿಕ್ಸ್ ಮಾಡ್ಕೋಬಹುದು. ಆಮೇಲೆ ಫ್ರೆಂಡ್ಸ್, ನಿಮಗೆ ಕೆಳಗಡೆ ಇದು ಕಾಣಿಸ್ತಾ ಇದೆ, ಈ ವಿಡ್ತ್ ಕೆಳಗಡೆ ಫ್ರಾಕ್ ವಿಡ್ತ್ ಡಿಪೆಂಡ್ಸ್ ಆನ್ ನಾವು ಯಾವ ಸ್ಟೈಲದ ಫ್ರಾಕ್ ಅನ್ನ ಹೊಲಿತಾ ಇದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಸಿಂಪಲ್ ಫ್ರಾಕ್ ಹೊಲಿತಾ ಇದ್ದೀರಾ ಅಥವಾ ಎ ಲೈನ್ ಸ್ಕರ್ಟ್ ಹೊಲಿತಾ ಇದ್ದೀರಾ ಅಥವಾ ಅಂಬ್ರೆಲಾ ಫ್ರಾಕ್ ಹೊಲಿತಾ ಇದ್ದೀರಾ, ಅದ್ರ ಮೇಲೆ ನೀವು ಎಷ್ಟು ಪ್ಲೇಟ್ಸ್ ಅನ್ನ ಇಲ್ಲಿ ಕೆಳಗಡೆ ತಗೋಬೇಕು ಅಂತ ಇದ್ದೀರಾ ಅಷ್ಟು ಈ ಬಟ್ಟೆ ಕಡಿಮೆ ಅಥವಾ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಟೋಟಲಿ ಡಿಪೆಂಡ್ ಆನ್ ನೀವು ಯಾವ ಸ್ಟೈಲದ ಫ್ರಾಕನ್ನು ಹೊಲಿತಾ ಇದ್ದೀರಾ. ಸೊ ಇದು ಆಯಿತು ಕೆಳಗಿನ ಗೇರನ್ನು ನಮಗೂ ಎಷ್ಟು ಇಡಬೇಕು. ಆಮೇಲೆ ಟಾಪದ ಲೆಂತ್, ಈ ಶೋಲ್ಡರ್ದಿಂದ ಕೆಳಗಡೆವರೆಗೆ ಅಳಿದ್ರೆ ಅದು ಬರುತ್ತೆ ಟೋಟಲ್ ಟಾಪ್ ಲೆಂತ್. ಆಮೇಲೆ ಫ್ರೆಂಡ್ಸ್, ಈ ಲೈನ್ ನೋಡಿ, ಇಲ್ಲಿ ನಾನು ಡಾಟೆಡ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಬಗಲಿನ ಶೇಪ್ಗೆ ಯಾವ ಲೈನ್ ಇರುತ್ತೆ, ಈ ಪಾಯಿಂಟದಿಂದ ಇಲ್ಲಿ ಪಾಯಿಂಟ್ವರೆಗೆ ಇದು ಬರುತ್ತೆ ಚೆಸ್ಟ್ ಸುತ್ತಳತೆ ಅಂದರೆ ಎದೆ ಸುತ್ತಳತೆ. ಸೊ ಈ ರೀತಿ ಒಂದು ಫ್ರಾಕ್ದು ಸ್ಟ್ರಕ್ಚರ್ ಇರುತ್ತೆ. ಯಾವ ಪಾರ್ಟ್ ಎಲ್ಲಿ ಬರುತ್ತೆ ಅಂತ ರಫ್ಲಿ ನಾನು ಹೇಳ್ತೀನಿ. ಸೊ ಅಳತೆ ತಗೊಳ್ಳುವಾಗ ನಿಮಗೆ ಕ್ವಿಕ್ಲಿ ಅದು ಅರ್ಥ ಆಗಲಿ, ಅದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅಂತ. ಸೊ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದ್ರ ಮುಂದೆ ಆ್ಯಕ್ಚುಯಲ್ ಮೆಜರ್ಮೆಂಟನ್ನು ಹೇಗೆ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಳು ನನ್ನ ಮಗಳು ಸಾನ್ವಿ. ಸೊ ನಾನು ಸಾನ್ವಿ ಮೇಲೆ ನಿಮಗೆ ಪ್ರಾಕ್ಟಿಕಲಿ ಫ್ರಾಕ್ ಮೆಜರ್ಮೆಂಟನ್ನು ಹೇಗೆ ತಗೊಳ್ದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶೋಲ್ಡರ್ ಯಾವ ರೀತಿ ತಗೋಬೇಕು. ಸೊ ಫ್ರೆಂಡ್ಸ್, ಫಸ್ಟ್ ಶೋಲ್ಡರನ್ನು ಯಾವ ರೀತಿ ತಗೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬಹುದು, ಒಂದು ಕೈದು ಶೋಲ್ಡರ್ದಿಂದ ಈ ಕಡೆ 2ನೇವರೆಗೆ ನಾನು ಅಳಿತಾ ಇದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಿರ್ಬಹುದು 9.5 ಇಂಚ್ ಬರ್ತಾ ಇದೆ, ಅಂದ್ರೆ ಇದು ಫುಲ್ ಶೋಲ್ಡರ್ ಆಯಿತು. ಆಮೇಲೆ ಇದ್ರೊಳಗೆ ನೆಕ್ ವಿಡ್ತ್ ಎಷ್ಟು ಇಡಬೇಕು, ಆ್ಯಕ್ಚುಲ್ ಶೋಲ್ಡರ್ ಎಷ್ಟು ಬೇಕು ಅದನ್ನು ನಾವು ಆಮೇಲೆ ಡಿಸೈಡ್ ಮಾಡ್ಬೋದು. ಬಟ್ ಇದು ಟೋಟಲ್ ನೋಡಿ, ಫುಲ್ ಶೋಲ್ಡರ್ ಈಗ 9.5 ಇಂಚ್ ಬರ್ತಾ ಇದೆ. ಸೊ ಫ್ರೆಂಡ್ಸ್, ನಾನು ಈಗ ಸೆಕೆಂಡ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಎದೆ ಸುತ್ತಳತೆ ಅಂದರೆ ಚೆಸ್ಟದ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು. ಈಗ ನೋಡಿ, ಬ್ಲೌಸನ್ನು ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ತಗೋತೀವಿ ಅದೇ ರೀತಿ ಕೈ ಕೆಳಗಡೆ ಬಗಲಿನ ಹತ್ರ ಈ ರೀತಿ ಟೇಪನ್ನು ಸುತ್ತಾಗಿ ಹಿಡಿದು, ತುಂಬ ಫಿಟ್ ಹಿಡಿಬಾರ್ದು, ತುಂಬ ಲೂಸ್ ಹಿಡಿಬಾರ್ದು. ಈಗ ನೋಡಿ, ನಾನು ಮೀಡಿಯಂ ಹಿಡ್ತಿದ್ದೀನಿ, 20 ಇಂಚ್ ಬರ್ತಾ ಇದೆ. ಆಮೇಲೆ ಫ್ರೆಂಡ್ಸ್ ಬರುತ್ತೆ ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ನಾವು ಸೊಂಟದ ಹತ್ರ ಈ ರೀತಿ ಟೇಪನ್ನು ಮತ್ತೆ ರೌಂಡ್ ಶೇಪ್ನಲ್ಲಿ ಹಿಡಿಬೇಕು.
ಸೇಮ್ ಚೆಸ್ಟ್ ಥರನೇ ತುಂಬ ಜಾಸ್ತಿ ಟೈಟ್ ಹಿಡಿಬಾರ್ದು ಅಥವಾ ತುಂಬ ಜಾಸ್ತಿ ಲೂಸ್ ಹಿಡಿಬಾರ್ದು. ಇದಕ್ಕೆ ನಿಮಗೆ ಕಾಣಿಸ್ತಿರ್ಬೋದು 19 ಅಂದರೆ 19 ಇಂಚ್ ಬರ್ತಾ ಇದೆ. ಆಮೇಲೆ ಫ್ರೆಂಡ್ಸ್ ಬರುತ್ತೆ ಫ್ರಾಕದ ಉದ್ದ, ಅಂದರೆ ಟಾಪ್ ನಿಮಗೆ ಎಷ್ಟು ಬೇಕು, ಫ್ರಾಕ್ ಎಷ್ಟು ಬೇಕು, ಇದು ಡಿಪೆಂಡ್ಸ್ ಆನ್ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಇದೆ. ನಿಮಗೆ ಶಾರ್ಟ್ ಟಾಪ್ ಬೇಕಾಗಿದ್ರೆ ನೀವು ಇಲ್ಲಿ ಮೊಳಕಾಲ್ವರೆಗೆ ತೊಗೋಬಹುದು, ಅಥವಾ ಲಾಂಗ್ ಟಾಪ್ ಬೇಕಾದರೆ ಮೊಳಕಾಲ್ ಕೆಳಗಡೆ ಕೂಡ ತೊಗೋಬಹುದು. ಈಗ ನಾನು ಸ್ವಲ್ಪ ಮೊಳಕಾಲ್ ಹತ್ರನೇ ಈ ರೀತಿ ತೊಗೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಿರ್ಬೋದು 18.5 ಇಂಚ್ ಬರ್ತಾ ಇದೆ. ಟಾಪದ ಇಂಚ್ ತೊಗೊಳ್ಳುವಾಗ ಈ ರೀತಿ ಕರೆಕ್ಟಾಗಿ ನಿಂದಿರ್ಬೋದು, ಸ್ಟ್ರೇಟ್ ನಿಂದಿರಬೇಕು. ಸೊ ಈ ರೀತಿ ನೋಡಿ ಎಷ್ಟು ಬರ್ತಾ ಇದೆ, 19.5 ಬರ್ತಾ ಇದೆ. ಆಮೇಲೆ ಫ್ರೆಂಡ್ಸ್ ಬರುತ್ತೆ ಆರ್ಮ್ ಹೋಲ್, ಅಂದರೆ ಬಗಲಿನ ಸುತ್ತಳತೆ. ಸೊ ನೋಡಿ ಫ್ರೆಂಡ್ಸ್, ಕೈ ಹತ್ರ ಕೆಳಗಡೆ ಬಗಲಿನ ಒಳಗಡೆ ಈ ರೀತಿ ಟೇಪನ್ನು ಹಾಕಿ, ಸೇಮ್ ತುಂಬ ಜಾಸ್ತಿ ಟೈಟ್ ಹಿಡಿಬಾರ್ದು, ತುಂಬ ಜಾಸ್ತಿ ಲೂಸ್ ಹಿಡಿಬಾರ್ದು, ಈ ರೀತಿ ಸುತ್ತಳತೆನ ತಗೋದು. ನೋಡಿ ಇಲ್ಲಿ 10 ಇಂಚ್ ಬರ್ತಾ ಇದೆ. ಆಮೇಲೆ ಫ್ರೆಂಡ್ಸ್ ಬರುತ್ತೆ ಸ್ಲೀವ್ಸ್ ಕೂಡ ನಿಮಗೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಇದೆ. ನೀವು ಶಾರ್ಟ್ ಸ್ಲೀವ್ಸ್ ಇಡಬೇಕಾ ಅಂತಿದ್ದೀರಾ ಅಥವಾ ಲಾಂಗ್ ಸ್ಲೀವ್ಸ್ ಇಡಬೇಕಾ ಅಂತಿದ್ದೀರಾ. ಸೊ ಈಗ ಹಾಕಿದ್ದು ನಾರ್ಮಲ್ ಈಗ ಹಾಕೊಂಡಿದ್ದ ಟೀ ಶರ್ಟ್ ಸ್ಲೀವ್ಸ್ ಲೆಂತ್ ಎಷ್ಟು ಇದೆ ಅಷ್ಟೇ ಸ್ಲೀವ್ಸನ್ನು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಒಂದೇ ನಿಮಿಷ ಬಾಬು, 3.25 ಇಂಚ್ ಬರ್ತಾ ಇದೆ. ಸೊ ಫ್ರೆಂಡ್ಸ್, ನಾವು ಸ್ಲೀವ್ಸ್ ಅದ ಉದ್ದನ ಎಲ್ಲಿ ತಗೊಳ್ತೀವಿ ಅಲ್ಲೇ ಸ್ಲೀವ್ಸ್ ಅದ ಸುತ್ತಳತೆನ ತಗೋಬೇಕು. ಸೊ ನೋಡಿ ನಾನು ಇಲ್ಲಿ 3.25 ಇಂಚ್ಗೆ ತಗೊಂಡಿದ್ನಿ. ಸೊ ನಂದು ಇಲ್ಲಿ ಸುತ್ತಳತೆ 6.5 ಇಂಚ್ ಬರ್ತಾ ಇದೆ. ಸೊ ಡಿಪೆಂಡ್ಸ್ ಆನ್ ನೀವು ಸ್ಲೀವ್ಸ್ ಅದ ಲೆಂತ್ ಅನ್ನ ಎಷ್ಟು ತಗೋತೀವಿ ಅಲ್ಲಿಗೆನೆ ಆ ಸುತ್ತಳತೆನ ತಗೋಬೇಕು. ಲಾಸ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್ ಒಂದೇ ಬರುತ್ತೆ. ಟಾಪದಿಂದ ಸೊಂಟ ನಾವು ಎಲ್ಲಿ ತಗೋಬೇಕು ಅನ್ಕೋತಾ ಇದೀವಿ ಅಲ್ಲಿವರೆಗೆ ಒಂದು ಲೆಂತ್ ಅನ್ನ ತಗೋಬೇಕು. ಬಿಕಾಸ್ ಅದು ಆಮೇಲೆ ಕಟಿಂಗ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಯಾಕೆ ಇಂಪಾರ್ಟೆಂಟ್ ಇದೆ ಅಂತ. ಟಾಪದ ಉದ್ದ ಆದಮೇಲೆ ಟಾಪ್ ಹಿಡಿದು ಸೊಂಟದವರೆಗೆ ಒಂದು ಲೆಂತ್ ಅನ್ನ ತಗೋಬೇಕು. ಈಗ ನೋಡಿ ಇಲ್ಲಿ ಬರ್ತಾ ಇದೆ ಇದು 8 ಇಂಚ್. ಸೊ ಫ್ರೆಂಡ್ಸ್, ಈಗ ನಾನು ಪ್ರಾಕ್ಟಿಕಲಿ ತೊಗೊಂಡಿದ್ದ ಮೆಜರ್ಮೆಂಟನ್ನು ನಾನು ನಿಮಗೆ ಈ ಸ್ಟ್ರಕ್ಚರ್ ಮೇಲೆ ತೋರಿಸ್ತಾ ಇದ್ದೀನಿ. ಯಾವ ಮೆಜರ್ಮೆಂಟ್ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಕ್ಲಿಯರ್ಲಿ ಎಲ್ಲನೂ ಅರ್ಥ ಆಗುತ್ತೆ. ಫಸ್ಟ್ ನೀವು ನೋಡ್ತಾ ಇರ್ಬೋದು ಶೋಲ್ಡರ್ ಇದೆ 9.5 ಇಂಚ್. ಸೊ ಫ್ರೆಂಡ್ಸ್, ಇದು ಟೋಟಲ್ ಫುಲ್ ಸೈಜ್ ಶೋಲ್ಡರ್ ಇತ್ತು. ಸೊ ಈಗ ನಾವು ಕಟಿಂಗ್ ಮಾರ್ಕಿಂಗ್ ಹಾಕುವಾಗ ಶೋಲ್ಡರನ್ನು 2 ಪಾರ್ಟ್ಸ್ ಮಾಡಬೇಕು. ಅಂದರೆ ಅದ್ರದ್ದು ಹಾಫ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಇದ್ರದ್ದು ಅರ್ಧ ಮಾಡಿದರೆ 4.25 ಇಂಚ್ ಬರುತ್ತೆ. ಸೊ ಈಗ ನೋಡಿ ಫ್ರೆಂಡ್ಸ್, ಅದು 4.25 ಇಂಚ್ ಅಂದರೆ ಇದು ಸ್ಟ್ರಕ್ಚರ್ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಎಷ್ಟು ಬರುತ್ತೆ, 4.25 ಇಂಚ್ ಬರುತ್ತೆ. ಆಮೇಲೆ ಫ್ರೆಂಡ್ಸ್, ಇದರಲ್ಲಿ ನೆಕ್ ವಿಡ್ತನ್ನ ಎಷ್ಟು ಇಡಬೇಕು ಇದು ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಇದೆ. ಚಿಕ್ಕ ಮಕ್ಕಳಿಗೆ ಜನರಲಿ 2 ಇಂಚನ್ನು ಇಡ್ತಾರೆ. ಸೊ ಇವಾಗ ನಿಮಗೆ 2 ಇಂಚ್ ಜಾಸ್ತಿ ಅನಿಸ್ತಾ ಇದ್ರೆ ನೀವು 1.5 ಇಂಚ್ ಕೂಡ ಇಡಬಹುದು. ಸೊ ನಾನು ಇಲ್ಲಿ 2 ಇಂಚನ್ನು ನೆಕ್ ವಿಡ್ತನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಈ 4.25 ಇಂಚ್ ಒಳಗಡೆ 2 ಇಂಚನ್ನು ನೆಕ್ ವಿಡ್ತ್ ತೆಗೆದ ಮೇಲೆ ಉಳಿದಿದ್ದ ನಮ್ಮದು ಆ್ಯಕ್ಚುಯಲ್ ಶೋಲ್ಡರ್ ಬರುತ್ತೆ. ಸೊ ಅದರಲ್ಲಿ ನಾನು ಆ್ಯಕ್ಚುಯಲ್ ಶೋಲ್ಡರ್ ಬಂದ ಮೇಲೆ ಅಂದ್ರೆ ಎಷ್ಟು ಬತ್ತು, 2.25 ಇಂಚ್ ಬತ್ತು. ಅದರಲ್ಲಿ ನಾನು ಮತ್ತೆ ಅರ್ಧ ಇಂಚನ್ನು ಸ್ಟಿಚಿಂಗ್ ಮಾರ್ಜಿನ್ ಅಂತ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಆಯಿತು ನಮ್ಮದು ಟೋಟಲ್ ಶೋಲ್ಡರ್. ಸೊ ಇದು ಅರ್ಧ ಇಂಚ್ ಹೊಲಿಗೆನಲ್ಲಿ ಹೊರಟೋಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ತಗೊಳ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಸೆಕೆಂಡ್ ಮೆಜರ್ಮೆಂಟ್ ಇದೆ ಎದೆ ಸುತ್ತಳತೆ 20. ಸೊ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಕಟಿಂಗ್ ಮಾಡುವಾಗ ಹಾಫ್ ಇಟ್ಕೊಂಡು ಕಟಿಂಗ್ ಮಾಡ್ತಾ ಇರ್ತೀವಿ. ಸೊ ಚೆಸ್ಟ್ ಮತ್ತು ವೆಸ್ಟ್ ಅಂದರೆ ಎದೆ ಸುತ್ತಳತೆ ಮತ್ತು ಸೊಂಟದ ಸುತ್ತಳತೆ ನಾವು 4ನೇ ಭಾಗನ ಕನ್ಸಿಡರ್ ಮಾಡ್ತೇವೆ. ಸೊ ಇದು ಫುಲ್ ಸುತ್ತಳತೆ ಇದೆ, ಇದ್ರದ್ದು 4ನೇ ಭಾಗ ಬರುತ್ತೆ 5 ಇಂಚ್. ಸೊ ಇಲ್ಲಿಂದ ಇಲ್ಲಿವರೆಗೆ ಇದು ಬರುತ್ತೆ 5 ಇಂಚ್. ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಅಂತ ನಾನು 1 ಇಂಚನ್ನು ಎಕ್ಸ್ಟ್ರಾ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಎಕ್ಸ್ಟ್ರಾ ತಗೋಬೇಕು ಅದು ಟೋಟಲಿ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಇದೆ. 1 ಇಂಚ್ ನಿಮಗೆ ಕಡಿಮೆ ಅನ್ನಿಸ್ತಾ ಇದ್ರೆ 1.5-2 ಇಂಚ್ ಕೂಡ ನೀವು ತಗೋಬಹುದು. ಬಟ್ ನಾನು ಇಲ್ಲಿ 1 ಇಂಚನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಸೊಂಟದ ಸುತ್ತಳತೆ ಇದೆ 19 ಇಂಚ್. ಅದರದ್ದು 4ನೇ ಭಾಗ ತೆಗಿದ್ರೆ 7.25 ಇಂಚ್ ಬರುತ್ತೆ. ಸೊ ಇದು ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಟಾಪದಿಂದ ಇಲ್ಲಿ ಬರುತ್ತೆ ಇದು 7.25 ಇಂಚ್. ಇದರಲ್ಲಿ ಮತ್ತೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ನೀವು 1 ಇಂಚನ್ನು ಎಕ್ಸ್ಟ್ರಾ ಮಾಡ್ಕೋಬಹುದು. ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಸೇಮ್ ಇಡಬೇಕು. ಎದೆಗೆ ಎಷ್ಟು ತಗೊಳ್ತಾ ಇದ್ದೀರಿ ಅಷ್ಟೇ ಸೊಂಟದ ತಗೋಬೇಕು, ಅಂದರೆ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ. ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ತೊಗೊಂಡ್ರೆ ಸ್ಟಿಚಿಂಗ್ ಮಾಡುವಾಗ ತುಂಬ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ಎಲ್ಲರಿಗಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಾನು ಇದು ನೋಡಿ ಫ್ರೆಂಡ್ಸ್, ಫ್ರಾಕ್ನಲ್ಲಿ ಯಾವ ರೀತಿ ಇರುತ್ತೆ, ಶೋಲ್ಡರ್ದಿಂದ ವೇಸ್ಟ್ವರೆಗೆ ಇದು ಇರುತ್ತೆ ಪಾರ್ಟ್ 1. ಕಟಿಂಗ್ ಮಾಡುವಾಗ ನಾವು 2 ಪಾರ್ಟ್ನಲ್ಲಿ ಇದನ್ನು ಕಟಿಂಗ್ ಮಾಡ್ತೀವಿ. ಆಮೇಲೆ ಸೊಂಟದ ಹಿಡಿದು ಕೆಳಗಿನ ಲೆಂತ್ವರೆಗೆ ಇರುತ್ತೆ ಪಾರ್ಟ್ 2. ಸೊ ನಾನು ನಿಮಗೆ ಒಂದು ಟಾಪ್ ಟು
ವೇಸ್ಟ್ ಒಂದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ದೆ, ಲೆಂತ್ ಇಂಪಾರ್ಟೆಂಟ್ ಇದೆ. ಅದು ಯಾಕೆ ಹೇಳಿದ್ದೆ ಅಂದರೆ ಈ ರೀತಿ ಕಟಿಂಗ್ ಮಾಡುವಾಗ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರೆಕ್ಟಾಗಿ ಸೊಂಟದ ಸುತ್ತಳತೆನ ಮೇಲ್ಗಡೆದಿಂದ ಎಲ್ಲಿ ತಗೋಬೇಕು, ಈಗ ಎಕ್ಸಾಕ್ಟ್ ಐಡಿಯಾ ಬರಬೇಕು ಅಂತ ಈ ಲೆಂತ್ ನಮಗೆ ಇಂಪಾರ್ಟೆಂಟ್ ಇದೆ. ಈ ನೋಡಿ 8 ಇಂಚ್ ಬರ್ತಾ ಇದೆ. ಸೊ ನಾನು ಈ ಶೋಲ್ಡರದಿಂದ ವೆಸ್ಟ್ವರೆಗೆ ಲೆಂತನ್ನು 8 ಇಂಚ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಇದು ಆಯಿತು ನಮ್ಮದು ಮೇಲುಗಡೆ ಭಾಗ ಅಂದರೆ ಟಾಪ್ ಪಾರ್ಟ್, ಅಪ್ಪರ್ ಪಾರ್ಟ್. ಆಮೇಲೆ ಫ್ರೆಂಡ್ಸ್ ನೋಡಿ, ನೆಕ್ ವಿಡ್ತ್ ಅಂತೂ ಹೇಳಿದ್ದೀನಿ. ನೆಕ್ ಲೆಂತ್ ಅಂದರೆ ಈ ಲೆಂತ್ಗಳು ಎಷ್ಟು ಇಡಬೇಕು ಅದು ಕೂಡ ನಮ್ಮ ಇಂಟ್ರೆಸ್ಟ್ ಪ್ರಕಾರ ಇದೆ. ನಾವು ನಮ್ಮ ಮಕ್ಕಳಿಗೆ ಎಷ್ಟು ಲೆಂತನ್ನು ಇಟ್ಕೊಂಡು ಹೊಲಿಬೇಕು ಅಂದ್ಕೋತಾ ಇದ್ದೀವಿ. ಬಟ್ ಆದರೂ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ನೀವು ನನಗೆ ಕೇಳಿದರೆ ಫ್ರಂಟ್ ನೆಕ್ ಅಂದರೆ ಮುಂಭಾಗದ ಕುತ್ತಿಗೆಯ ಆಳನ್ನು 2.5 ಇಂಚ್ ಜನರಲಿ ನಾವು ಚಿಕ್ಕ ಮಕ್ಕಳಿಗೆ ಕನ್ಸಿಡರ್ ಮಾಡ್ತೀವಿ. ಮತ್ತು ಫ್ರಂಟ್ ನೆಕ್ಕಿಂತ ಯಾವಾಗಲೂ ಬ್ಯಾಕ್ ನೆಕ್ 1 ಇಂಚ್ ಕಡಿಮೆ ಇರುತ್ತೆ, ಅಂದರೆ ಇದು ಇರುತ್ತೆ 1.5 ಇಂಚ್. ಇದು ಯಾವುದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇಲ್ಲ, ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನೀವು ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಕಡಿಮೆ ಜಾಸ್ತಿ ಮಾಡ್ಬೋದು. ಆಮೇಲೆ ಫ್ರೆಂಡ್ಸ್ ನೋಡಿ, ಆರ್ಮ್ ಹೋಲ್ ಎಷ್ಟು ಬಂದಿತ್ತು, 10 ಇಂಚ್ ಬಂದಿತ್ತು. ಇದು ಟೋಟಲ್ ಫುಲ್ ಸೈಜ್ ಸುತ್ತಳತೆ ಬಂದಿತ್ತು. ಸೊ ಇದನ್ನು ಕನ್ಸಿಡರ್ ಮಾಡುವಾಗ ನಾವು ಇದ್ರದ್ದು 2ನೇ ಭಾಗನ ತೆಗಿತೀವಿ, ಅಂದರೆ ಬರುತ್ತೆ 5 ಇಂಚ್. ಸೊ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಈ ಪಾಯಿಂಟದಿಂದ ಈ ಪಾಯಿಂಟ್ ವರೆಗೆ ಇಲ್ಲಿವರೆಗೆ ಇದು ಬರುತ್ತೆ 5 ಇಂಚ್. ಸೊ ಪ್ರಾಕ್ಟಿಕಲಿ ಆರ್ಮ್ ಹೋಲ್ ಅನ್ನ ಯಾವ ರೀತಿ ಎಳಬೇಕು ಅಂತ ತೋರಿಸಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಸ್ಲೀವ್ಸ್ ಲೆಂತ್ ಅಂದ್ರೆ ಸ್ಲೀವ್ಸ್ ಲೆಂತ್ ನೀವು ಎಷ್ಟು ಇಟ್ಕೋಬೇಕು ಅನ್ಕೋತಾ ಇದ್ದೀರಾ ಅದು ಬರುತ್ತೆ, ರೌಂಡ್ ಬರುತ್ತೆ. ಸೊ ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅದು ನಾನು ನಿಮ್ಗೆ ಮುಂದಿನ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಸಿಂಪ್ಲಿ ನಾನು ಮೆಜರ್ಮೆಂಟ್ ಅನ್ನ ಹೇಳ್ತಾ ಇದ್ದೀನಿ. ಸೊ ಇದು ಕೂಡ ಹೇಳ್ತೀನಿ ಟಾಪ್ ಟು ವೇಸ್ಟ್ ಲೆಂತ್ ಯಾಕೆ ಇಂಪಾರ್ಟೆಂಟ್ ಇದೆ ಅಂತ. ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನೋಡಿ ಫ್ರೆಂಡ್ಸ್, ಇಲ್ಲಿವರೆಗೆ ಇದು ಬಂದಿತ್ತು 4.25 ಇಂಚ್ ಪ್ಲಸ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್. ನೀವು ಈಗ ಇಲ್ಲಿ ಕೆಳಗಡೆ ಪ್ಲೇಟ್ಸ್ ಅನ್ನ ಜಾಸ್ತಿ ತಗೋಬೇಕು ಅಂತ ಫ್ರಾಕ್ ನಲ್ಲಿ ಡಿಸೈಡ್ ಮಾಡಿದ್ರೆ, ಇಲ್ಲಿ ಕೆಳಗಡೆ ಪಾರ್ಟ್ಸ್ ಅಲ್ಲಿ ನಿಮ್ಗೆ ಈ ಬಟ್ಟೆ ಇಲ್ಲಿಂದ ಇಲ್ಲಿವರೆಗೆ ಕೆಳಗಡೆ ಬಟ್ಟೆ ಅಂದ್ರೆ ನೋಡಿ ಫ್ರೆಂಡ್ಸ್, ಈ ರೀತಿ ಬಟ್ಟೆ ನಿಮ್ಗೆ ಜಾಸ್ತಿ ಬೇಕಾಗುತ್ತೆ. ಸೊ ಈ ಪಾರ್ಟ್ ನಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ನಿಮ್ಗೆ ಪ್ಲೇಟ್ಸ್ ಬೇಕಾಗಿದ್ರೆ ಈ ಬಟ್ಟೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಸೊ ಆಗ ನೀವು ಜಾಸ್ತಿ ಸೊಂಟದ ಸುತ್ತಳತೆ ಆಕ್ಚುಲಿ ಎಷ್ಟು ಇದೆ ಅದಕ್ಕಿಂತ ಜಾಸ್ತಿ ಬಟ್ಟೆ ಪಾರ್ಟ್ 2 ನಲ್ಲಿ ಕನ್ಸಿಡರ್ ಮಾಡಬಹುದು. ಬಟ್ ಪಾರ್ಟ್ 1 ನಲ್ಲಿ ಮಾತ್ರ ಸೊಂಟು ಆಕ್ಚುಲಿ ಎಷ್ಟು ಇದೆ ಅಷ್ಟೇ ತಗೋಬೇಕು. ಸೊ ಈ ರೀತಿ ಇನ್ಫಾರ್ಮೇಶನ್ ನಮ್ಗೆ ಮೆಜರ್ಮೆಂಟ್ ತಗೊಳ್ಳುವಾಗ ಆಲ್ರೆಡಿ ಗೊತ್ತಿದ್ರೆ ನಾವು ಸರಿಯಾಗಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಅನ್ನ ಮಾಡಬಹುದು. ಸೊ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದೆ, ಎಲ್ಲಾನು ಪಾಯಿಂಟ್ಸ್ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸ್ಟಿಲ್ ಏನಾದ್ರೂ ಡೌಟ್ಸ್ ಬರ್ತಾ ಇದ್ರೆ, ಸ್ಟಿಲ್ ಏನಾದ್ರೂ ನಿಮ್ಗೆ ಕ್ವಶನ್ಸ್ ಇದ್ರೆ ನೀವು ವಿಡಿಯೋನ ಮತ್ತೆ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಆದ್ರೂ ನಿಮ್ಗೂ ಸಾಲ್ವ್ ಆಗ್ಲಿಲ್ಲ ಅಂದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳ್ಬಹುದು, ನಾನು ಸಾಲ್ವ್ ಮಾಡ್ಲಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇದೇ ಮೆಜರ್ಮೆಂಟ್ ಅನ್ನ ಯೂಸ್ ಮಾಡಿ ಫ್ರಾಕ್ ಕಟಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ನೋಡೋದು ಮಿಸ್ ಮಾಡಬೇಡಿ. ಇವಾಗ ಬೇಬಿ ಕ್ಲಾತ್ ಸೀರೀಸ್ ಸ್ಟಾರ್ಟ್ ಆಗಿದೆ, ಸೊ ಒಂದು ವಿಡಿಯೋ ಮಿಸ್ ಮಾಡಬೇಡಿ. ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.